ಕುವೆಂಪುರವರ ಸ್ವಲ್ಪ ಕವಿ ಪರಿಚಯ ತಿಳ್ಕೊಳ್ಳೋಣ. ಕುವೆಂಪು ಎಂದು ಕಾವ್ಯನಾಮದಿಂದ ಪ್ರಸಿದ್ಧವಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಚಂದ್ರಮಂಚಕ್ಕೆ ಬಾ ಚಕೋರಿ ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಗಾಸಿ ಇದೆಲ್ಲ ಕವನ ಸಂಕಲನಗಳು. ಯಾವುದೆಲ್ಲ? ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಗಾಸಿ ಇದು ಕವನ ಸಂಕಲನ. ಪಕ್ಷಿಗಾಸಿ ಯಾವ ಪ್ರಕಾರ ಅಂತ ಹೇಳಿದರೆ ಅದು ಕವನ ಸಂಕಲನ. ಯಾರ್ದು ಅಂತ ಹೇಳಿದರೆ ಕುವೆಂಪುರವ್ರದ್ದು. ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಜಲಗಾರ ಇವೆಲ್ಲ ನಾಟಕಗಳು. ಯಾವುದೆಲ್ಲ? ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಜಲಗಾರ ಎಲ್ಲ ನಾಟಕಗಳು. ಇದು ಪ್ರಿವಿಯಸ್ ಎಕ್ಸಾಮಿಗೆ ಬಂದಿಲ್ಲ. ಜಲಗಾರ ಯಾರ್ದು? ಕುವೆಂಪುನವರು. ಜಲಗಾರ ಯಾವುದು? ನಾಟಕ. ಓಕೆ. ನನ್ನ ದೇವರು ಮತ್ತು ಇತರರ ಕಥೆಗಳು ಅದೊಂದು ಸಣ್ಣ ಕತೆ. ಕಾನೂರು ಹೆಂಗಡತಿ, ಮಳೆಯಲ್ಲಿ ಮದುಮಗಳು ಅದು ಕಾದಂಬರಿ. ಕಾನೂರು ಹೆಂಗಡತಿ ಮತ್ತು ಮಳೆಯಲ್ಲಿ ಮದುಮಗಳು ಎಂಬುದು ಒಂದು ಕಾದಂಬರಿ. ಶ್ರೀರಾಮಾಯಣ ದರ್ಶನ ಎಂಬುದು ಮಹಾಕಾವ್ಯ. ಇದು ಪ್ರಿವಿಯಸ್ ಎಕ್ಸಾಮಿಗೆ ಬಂದಿದೆ. ಶ್ರೀರಾಮಾಯಣ ದರ್ಶನ ಯಾರ್ದು? ಕುವೆಂಪುರವ್ರದ್ದು. ಕುವೆಂಪುರವರ ಮಹಾಕಾವ್ಯ. ಓಕೆ. ಶ್ರೀರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅವರಿಗೆ. ಓಕೆ. ಅದ್ರ ಜೊತೆಗೆ ಪದ್ಮಭೂಷಣ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಓಕೆ ನೋಡಿ. ಚಂದ್ರಮಂಚಕ್ಕೆ ಬಾ ಚಕೋರಿ, ನವಿಲು, ಪಕ್ಷಿಗಾಸಿ ಅವರ ಕವನ ಸಂಕಲನ. ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಜಲಗಾರ ನಾಟಕ. ನನ್ನ ದೇವರು ಮತ್ತು ಇತರ ಕಥೆಗಳು ಒಂದು ಸಣ್ಣ ಕತೆ. ಕಾನೂರು ಹೆಂಗಡತಿ ಮತ್ತು ಮಳೆಯಲ್ಲಿ ಮದುಮಗಳು ಕಾದಂಬರಿ. ಓಕೆ. ಸ್ವಲ್ಪ ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ಕೆ.ಎಸ್. ನಿಸಾರ್ ಅಹಮದ್ ಇವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹುಟ್ಟೂರಲ್ಲಿ ಅಂತ ಹೇಳಿದರೆ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಓಕೆ. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೆ.ಎಸ್. ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ ಐದರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋತ್ಸವ, ಅಚ್ಚುಮೆಚ್ಚು, ಇದು ಬರೀ ಬೇಡಗಲಲ್ಲೋ ಅಣ್ಣ ಎಂಬ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಕೆ.ಎಸ್. ನಿಸಾರ್ ಅಹಮದ್ ಅವರ ಕೃತಿ ನೋಡಿ. ಮನಸ್ಸು ಗಾಂಧಿ ಬಜಾರು ಇದು ಪ್ರೀವಿಯಸ್ ಎಕ್ಸಾಮಿಗೆ ಬಂದಿದೆ. ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ ಇದು ಪ್ರೀವಿಯಸ್ ಎಕ್ಸಾಮಿಗೆ ಬಂದಿದೆ. ನಿತ್ಯೋತ್ಸವ ಯಾರ ಕೃತಿ? ಕೆ.ಎಸ್. ನಿಸಾರ್ ಅಹಮದ್. ನವೋತ್ಸವ, ಅಚ್ಚುಮೆಚ್ಚು, ಇದು ಬರೀ ಬೇಡಗಲ್ಲೋ ಅಣ್ಣ ಎಂದು ಮಹಾತ್ಮ ಕೃತಿಯನ್ನು ರಚಿಸಿದ್ದಾರೆ. ಓಕೆ. ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಎಲ್ಲ ಲಭಿಸಿದೆ. ಓಕೆ. ಸ್ವಲ್ಪ ಚಂದ್ರಶೇಖರ್ ಕಂಬಾರರ ಬಗ್ಗೆ ತಿಳಿಯೋಣ. ಅವರು ಬೆಳಗಾವಿ ಜಿಲ್ಲೆಯ ಗೋಡಕೇರಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಇವರು ಕವಿ, ಜನಪದ ವಿದ್ವಾಂಸ, ನಾಟಕಕಾರ, ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹೇಳತೇನೆ ಕೇಳ, ಬೆಳ್ಳಿ ಮೀನು, ತಕರಾರಿನವರು, ಚಕೋರಿ, ಋಷ್ಯಶೃಂಗ, ಕಾಡು ಕುದುರೆ, ಸಿರಿ ಸಂಪಿಗೆ, ಹುಲಿಯ ನೆರಳು, ಮಹಾಮಾಯಿ, ಅಲಿಬಾಬಾ ಮತ್ತು 40 ಕಳ್ಳರು, ಜೋಕುರ ಸ್ವಾಮಿ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಈ ಜೋಕುರ ಸ್ವಾಮಿ ಎಂಬ ಕೃತಿ ಪ್ರಿವಿಯಸ್ ಎಕ್ಸಾಮಿಗೆ ಬಂದಿದೆ. ಅದು ಚಂದ್ರಶೇಖರ್ ಕಂಬಾರ್ ಅವರದ್ದು. ಓಕೆ ನೋಡಿ. ಯಾವುದೆಲ್ಲ ಅಂತ ಹೇಳಿ ಅಂತಾನೆ. ಹೇಳುತ್ತಾನೆ ಕೇಳಿ, ಬೆಳ್ಳಿ ಮೀನು, ತಕರಾರಿನವರು, ಚಕೋರಿ ಪ್ರಿವಿಯಸ್ ಎಕ್ಸಾಮಿಗೆ ಬಂದಿದೆ. ಋಷ್ಯಶೃಂಗ, ಕಾಡು ಕುದುರೆ, ಸಿರಿ ಸಂಪಿಗೆ ಪ್ರಿವಿಯಸ್ ಎಕ್ಸಾಮಿಗೆ ಬಂದಿದೆ. ಹುಲಿಯ ನೆರಳು, ಮಹಾಮಾಯಿ, ಅಲಿಬಾಬಾ ಮತ್ತು 40 ಕಳ್ಳರು, ಜೋಕುರ ಸ್ವಾಮಿ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಯಾರು? ಚಂದ್ರಶೇಖರ್ ಕಂಬಾರ್ ಅವರು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಮಲದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಕೇರಳದ ಕುಮಾರ ಹಾಸನ್ ಪ್ರಶಸ್ತಿ ಮುಂತಾದವು ಲಭಿಸಿದೆ. ಪದಗಳ ಅರ್ಥ. ಏಣಿ ಅಂತೇಳಿದರೆ ನಿಚ್ಚಣಿಕೆ, ಗುಡಿ ಅಂತೇಳಿದರೆ ದೇವಾಲಯ, ಪತಾಕೆ, ಬಾವುಟ, ಕಡಲು ಅಂತೇಳಿದರೆ ಸಮುದ್ರ, ತುಹಿನ ಅಂತೇಳಿದರೆ ಹಿಮ, ಮಂಜು. ಎಕ್ಸಾಮ್ಗೆ ಇರ್ತದೆ. ತುಹಿನ ಅಂತೇಳಿದರೆ ಹಿಮ, ಮಂಜು. ತೊಡರ್ ಅಂತೇಳಿದರೆ ಕಟ್ಟು ಬಂಧನ, ತೊಡಕು. ತೊಡರ್ ಅಂತೇಳಿದರೆ ಕಟ್ಟು ಬಂಧನ, ತೊಡಕು.
ತೊರೆ ಅಂತೇಳಿದ್ರೆ ಬಿಡು, ತ್ಯಜಿಸು. ಬೀರಿ ಅಂತೇಳಿದ್ರೆ ಒಡೆ. ಅರಳು, ಬಿರುಕು ಅಂತೇಳಿದ್ರೆ ಒಡಕು, ಸೀಳು, ಮೈಮನಸ್ಸು. ಮುಡಿ ಅಂತೇಳಿದ್ರೆ ತಲೆ, ಧರಿಸು. ಹಿಂಭಾಗ ಹೊಂದಿಕೆ. ಪುಣ್ಯರಂಗೆ ಅಂತೇಳಿದ್ರೆ ಪುಣ್ಯ ನದಿಗಳ ಸಾಲು. ತೊತ್ತು ಅಂತೇಳಿದ್ರೆ ದಾಸಿ, ಸೇವಕಿ, ಉಳಿಗ. ತೊತ್ತು ಅಂತೇಳಿದ್ರೆ ದಾಸಿ, ಸೇವಕಿ, ಉಳಿಗ. ಪೊರ್ರೆ ಅಂತೇಳಿದ್ರೆ ಕಾಪಾಡು, ಸಲಹು, ರಕ್ಷಿಸು. ಬಿಡುತ್ತೆ ಅಂತೇಳಿದ್ರೆ ಸ್ವಾತಂತ್ರ್ಯ, ಬಿಡುಗಡೆ. ಮರೆ ಅಂತೇಳಿದ್ರೆ ಮರೆತು ಬಿಡು. ಸಲೀಲ ಅಂತೇಳಿದ್ರೆ ನೀರು. ಒರೆ ಅಂತೇಳಿದ್ರೆ ರಕ್ಷಿಸು, ಸಲಹು, ಭಾರ. ಪದಗಳ ಅರ್ಥ ತಿಳಿಯೋಣ. ಅದಿರು, ಖನಿಜ. ಉತ್ತುಂಗ, ಎತ್ತರವಾದ, ಶ್ರೇಷ್ಠವಾದ. ಗತ, ಹಿಂದೆ ಆದದ್ದು. ತರು, ಮರ. ತರು ಅಂತೇಳಿದ್ರೆ ಮರ. ತೇಗ, ಒಂದು ಜಾತಿಯ ಮರ. ನಿರ್ವತ್ಸರ, ದೇಶ ಇಲ್ಲದಿರುವುದು. ವತ್ಸರ, ವರ್ಷ. ಶಾಸನ, ಆಜ್ಞೆ, ಕಲ್ಲಿನ ಮೇಲೆಯ ಬರಹ. ಸದ್ವಿಕಾಸ, ಉತ್ತಮ ಬೆಳವಣಿಗೆ. ಸೀಮೆ, ಸ್ಥಳ, ಪ್ರದೇಶ, ನಾಡು, ದೇಶ. ಅಮೃತ, ಹಾಲು, ಪವಿತ್ರವಾದದ್ದು. ಓಲೆ, ತಾಳೆ, ಗರಿ, ಕಾಗದದ ಪತ್ರ. ಗರಿಮೆ, ಹಿರಿಮೆ. ತೆನೆ, ಬಸಿರು. ನಿತ್ಯೋತ್ಸವ, ನಿತ್ಯ ನಡೆಯುವ ಮಂಗಳದ ಕಾರ್ಯ. ಭಿತ್ತಿ, ಗೋಡೆ. ವನ, ಕಾಡು. ಶೀಲ, ನಡತೆ. ಸಿರಿ, ಸಂಪತ್ತು. ಹಿರಿಮೆ, ಹೆಚ್ಚುಗಾರಿಕೆ. ಅಡವಿ, ಕಾಡು, ಅರಣ್ಯ. ದಣಿವು, ಆಯಾಸ. ದಾನ, ಕೊಡುಗೆ. ಬೇಡ, ಬೇಡಗಾರ. ಮಂದಿ, ಜನ. ಸರ್ಪ, ಹಾವು, ಉರಗ. ಅಡೆ, ಹೆರಿಗೆಯಾಗು, ಜನ್ಮ ನೀಡು. ಹೊತ್ತ, ಹಾವಿನ ವಾಸಸ್ಥಳ. ಗೆದ್ದಲು ಕಟ್ಟಿದ ಮಣ್ಣಿನ ಗೂಡು. ಕೈಲಾಸ, ಶಿವನ ವಾಸಸ್ಥಳ. ದರ್ಬಾರು, ಅಧಿಕಾರ ನಡೆಸುವಿಕೆ. ಧಾರೆ, ಒಂದೇ ಸಮನೆ ನೀರು ಸುರಿಸುವಿಕೆ. ಭಿಕ್ಷೆ, ಬೇಡುವುದು. ವರ, ಮದುವೆಯಾಗುವ ಗಂಡು. ಸೀದಾ, ನೇರವಾಗಿ. ಅಲಹಳಿಸು, ಉಮ್ಮಳಿಸು, ದುಃಖಿತನಾಗು. ಅಲಹಳಿಸು ಅಂತೇಳಿದ್ರೆ ಉಮ್ಮಳಿಸು, ದುಃಖಿತನಾಗು.